ಹೋಯ್ ಸತೀಶ ಸತೀಶ ಓಹ್ ಇವ್ ಇಲ್ಲದನ್ ಬೇವರ್ಸಿ. ಹೋಯ್ ನಿಂತ್ಕೊಳ್ಳೋ. ಹಾ ಸೂರ್ಯ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಫೋನ್ ಮಾಡಿದ್ಯಾ? ಓ ಸೈಲೆಂಟಲ್ಲಿ ಇತ್ತು. ಅರ್ಜೆಂಟ್ ದುಡ್ಡು ಬೇಕಿತ್ತು ಕಣೋ, ಅವು ಹುಷಾರಿಲ್ಲ. ಓ ಹೌದೇನಾ? ನಾನು ನಾಳೆ ತಂದು ಕೊಟ್ಬಿಡ್ತೀನಿ. ಹಿಂಗೆ ಹೇಳ್ತಾ 3 ನಾಳೆ ಆಯ್ತು. ನಾಳೆ ಪಕ್ಕ ತಂದು ಕೊಡ್ತೀನಿ, ಏನೂ ತಲೆ ಕೆಡಿಸ್ಕೊಬೇಡ. ಹೆಂಗ್ ಮಾಡ್ತೀಯಲ್ಲ, ನೀನ್ ಕೇಳಿದ ತಕ್ಷಣ ಕೊಟ್ಟನಲ್ಲ ಮರೆಯ. ಇಲ್ಲ ನಾಳೆ ಪಕ್ಕ ತಂದು ಕೊಡ್ತೀನಿ. ಬೆಳಗ್ಗೆ 10 ಗಂಟೆಗೆ ನಿಮ್ಮನೆ ಎದುರುಗಡೆ ಬಾಗಿಲು ತೊಟ್ಟೋದು ನಾನು. ಇದೇ ಮಾತು. ಮಾತಂದ್ರೆ ಮಾತು. ಯಾವಾಗ ಹೇಳ? ಇನ್ನೊಂದು 4 ದಿನದಲ್ಲಿ ಅಂದ್ಯಾರ ಡಾಕ್ಟ್ರು. ಇನ್ನ 4 ದಿನ ಇದೆಯಲ್ಲೋ. ನೋಡಪ್ಪ, ನೀನ್ ನಂಗೆ ಇವತ್ತು ದುಡ್ಡು ಕೊಟ್ರೆ ನಾನು ನಾಳೆನೆ ಕೊಟ್ಬಿಡ್ತೀನಿ. ಆಮೇಲೆ ನನ್ನ ಸತೀಶ್ ಅಂತಾರ ಅನ್ಕೊಂಬೇಡ. ನಾನು ಒಂದ್ಸತಿ ಮಾತು ಕೊಟ್ಮೇಲೆ ಮುಗೀತು. ನೋಡಿ ಇವಾಗ 500 ರೂಪಾಯಿ ಇಸ್ಕೊಡ್ತೀನಿ ಅಂದೆ, ಇಸ್ಕೊಟ್ನ ಇಲ್ವಾ? ಹೌದಣ್ಣ. ಇದೇನಿದ್ ಬ್ಯಾಗ್? ಅದೇ ದುಡ್ಡಣ್ಣ, ಬ್ಯಾಂಕಿಗೆ ಕಟ್ಟಕ್ ಹೋಗ್ತಿದ್ದೆ. ಅಯ್ಯ, ಬ್ಯಾಂಕ್ಗೆಲ್ಲ ಯಾಕೆ ಕಟ್ಟಕ್ಕೆ ಹೋಗ್ತೀಯಾ? ನನ್ನ ಹತ್ರ ಕೊಡು, ನಾನು ಸೇಫಾಗಿ ಇಟ್ಟಿರ್ತೀನಿ. ಏನೋ ಯೋಚನೆ ಮಾಡ್ತಿದ್ಯಾ? ಥೂ, ನೀನು ನನ್ನ ತಮ್ಮನ ಥರಪ್ಪ. ಆ ಥರ ಎಲ್ಲ ಮೋಸ ಮಾಡಲ್ಲ ನಾನು ನಿಂಗೆ. ನಾಳೆ ಅಂದರೆ ನಾಳೆನೇ ಕೊಡ್ತೀನಿ. ನನ್ನ ಕಾರ್ ಕೆಟ್ಟು ನಿಂತಿದೆ ಮಾರಾಯ, ಪರಿಸ್ಥಿತಿ ಅರ್ಥ ಮಾಡ್ಕೊ. ದುಡ್ಡು ಬೇಕಣ್ಣ ನಿಂಗೆ? ಹಾಂ. ಏನ್ ಗೊತ್ತೇನ ಇದು? ಹಾ, ಚುಚ್ಚಿದ್ರೆ ಏನಾಗುತ್ತೆ ಗೊತ್ತಾ? ರಕ್ತ ಬರುತ್ತೆ. ರಕ್ತ ಬಂದ್ರೆ ಪ್ರಾಣ ಹೋಗುತ್ತೆ. ಸಣ್ಣ ಮಕ್ಳಿಗೆ ಪಾಠ ಹೇಳೋ ಥರ ಅರ್ಥ ಮಾಡಿಸ್ತಾ ಇದೀನಿ, ಅರ್ಥ ಮಾಡ್ಕ. ಪೊಲೀಸ್ನ ಕರ್ಕೊಂಬರ್ತೀಯ? ಅಬೇ, ನಾವು ನೋಡ್ದಿರೋ ಪೊಲೀಸ ಜೈಲ? ಇನ್ನೊಂದ್ ಸತಿ ಏನಾದ್ರು ನನ್ನ ತಂಟೆಗೆ ಬಂದ್ರೆ ಚುಚ್ಚಿಬಿಡ್ತೀನಿ. ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಏನ? ಅದೇ ದುಡ್ಡಣ್ಣ. ಅವಾಗ ಇವತ್ತೇ ಮಧ್ಯಾಹ್ನ ಆಪ್ರೇಷನ್ ಅಂದರು ಡಾಕ್ಟ್ರು. ದುಡ್ಡಿಲ್ಲ ಅಂದಕ್ಕೆ ಪಾಪ ಕಿವಿ ಸರ ಎಲ್ಲ ತಕ್ಕೊಟ್ಲಣ್ಣ. ಬರೀ ಕಿವಿಲಿದಲ್ಲಣ್ಣ, ಅವ್ವ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನು 43,200 ರೂಪಾಯಿ ಕೊಟ್ಟರೆ ಇನ್ಯಾವತ್ತೂ ನಿಮಗೆ ಕಾಟ ಕೊಡಲ್ಲ ಅಣ್ಣ. ಕೊಡಲ್ಲ ಗಣ. ಏನ ಮಾಡ್ತೀಯ? ನಿಮ್ಮ ಕಾಲಿಗೆ ಬೇಕಾದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟೊತ್ತಿಗೆ ಇಲ್ಲಿಂದ ಎದ್ದೋಗ್ಬಿಡ್ಬೇಕು. ಎತ್ತೇಳ ನಿನ್. ರೌಡಿಗಳು ಚುಚ್ಚಿದ್ರೆ ಮಾತ್ರ ರಕ್ತ ಬರೋದಾ? ನಾನು ಚುಚ್ಚಿದ್ರೆ ಬರಲ್ವಾ? ರಕ್ತ ಬಂದ್ರೆ ಏನಾಗುತ್ತೆ? ಜೀವ. ನನ್ ದುಡ್ಡು ನಾನು ಕೇಳ ತಪ್ಪೇನೋ? ತಪ್ಪಾ? ಲೆಕ್ಕ ಪಕ್ಕ. ಸತೀಶ, ದುಡ್ಡು ಬೇಕಾ? ಬೇಡ. ನಾಳೆ ಕೊಡಂತ ತಗೊಳ್ಳೋ. ಬೇಡ ತಗೊಳ್ಳೋ, ನಾಳೆ ಕೊಡಂತೆ. ಇಲ್ಲ ಬೇಡ ಬೇಡ.